ಸಮರ್ಥ್, ಏನ್ ಮಾಡ್ತಿದ್ಯಾ ನೀನು? ಸಿರಿ, ನಿನಗೆ ನನ್ನ ಮೇಲೆ ಕೋಪನೇ ಇಲ್ವಾ? ಕೋಪನ? ಕೋಪ ಯಾಕೆ? ನಾನು ಕೋಪ ಮಾಡ್ಕೊಳ್ಳೋಂಥ ತಪ್ಪು ನೀನೇನು ಮಾಡಿಲ್ಲ. ನೀನು ಮಾಡಿರೋದೆಲ್ಲ ನಾನು ಹೆಮ್ಮೆ ಪಡುವಂಥ ಕೆಲಸಗಳು ಮಾತ್ರ. ಆದರೂ ಮಾವ ತೀರ್ಕೊಂಡಾಗ ನಾನು ನಿನ್ನ ಜೊತೆಲಿರ್ಬೇಕಿತ್ತು. ಅದೊಂದು ಕೊರಗು ನನಗೆ ಯಾವಾಗಲೂ ಮನಸ್ಸಲ್ಲಿ ಕೊರಿತಾನೆ ಇರುತ್ತೆ. ಏನು ಮಾಡೋಕ್ಕಾಗತ್ತೆ ಸಮರ್ಥ್? ವಿದ್ಯಾಟದ ಮುಂದೆ ನಾವೆಲ್ಲ ಬೊಂಬೆಗಳಷ್ಟೆ. ಅಪ್ಪನ ಫೋಟೋ ಮುಂದೆ ನಿಂತ್ಕೊಂಡು ನೀನು ಹೇಳಿದ್ದೀಯಲ್ಲ, ನಿಮ್ಮ ಮಗಳನ್ನ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ನಂಗಷ್ಟೇ ಸಾಕು. ಹೌದು ಸಿರಿ, ಇನ್ನು ಮುಂದೆ ನಿನಗೆ ನಾನು ಈಗ ತೋರಿಸ್ತಿರೋ ಪ್ರೀತಿಗಿಂತ 2 ಪಟ್ಟು ಹೆಚ್ಚು ಪ್ರೀತಿ ತೋರಿಸ್ಬೇಕು. ಒಂದು ನನ್ನ ಪ್ರೀತಿ, ಇನ್ನೊಂದು ನಿನ್ನ ತಂದೆ ಪ್ರೀತಿ. ಇಲ್ಲ ಅಂತಂದರೆ ಗುರುಗಳು ನನಗೆ ಮೇಲಿಂದನೇ ಬೈತಾರೆ. ನಿನ್ನ ಪ್ರೀತಿ ಏನು ಅಂತ ನನಗೆ ಗೊತ್ತು ಸಮರ್ಥ. ಆದರೆ ನಾನೇ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೆ. ಈಗ ನೀನು ಬಂದ್ಬಿಟ್ಯಲ್ಲ, ನನಗೆ ಆನೆ ಬಲ ಬಂದಾಗಿದೆ. ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು, ನನಗಷ್ಟೇ ಸಾಕು. ನೀನು ನನ್ನ ಜೊತೆಲಿಲ್ಲ ಅಂದರೆ ನಾನು ನೀರಿಂದ ಹೊರಗೆ ತೆಗ್ದಿರೋ ಮೀನು ಥರ ಒದ್ದಾಡ್ಬಿಡ್ತೀನಿ ಸಮರ್ಥ. ನೀನೇನು ಯೋಚನೆ ಮಾಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ಅಷ್ಟು ಮಾತ್ರ ಅಲ್ಲ, ಅಪ್ಪನ ಸಾವಿಗೆ ನಿಜವಾಗ್ಲೂ ಯಾರು ಕಾರಣ ಆಗಿದಾರೋ ಅವರನ್ನು ಆದಷ್ಟು ಬೇಗ ಕಂಡುಹಿಡಿಬೇಕು. ಹೌದು, ನನ್ನ ಮನಸ್ಸಲ್ಲೂ ಅದೇ ಇರೋದು. ನಾನು ಮಾತ್ರ ಅಲ್ಲ, ಆ ಮನೆಯವರೆಲ್ಲರೂ ಅದೇ ಯೋಚನೆಯಲ್ಲಿದ್ದಾರೆ. ಆ ಮನೆಯವ್ರ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ ಸಮರ್ಥ. ಮಾವ ಆಗಿರ್ಬೋದು, ಅಬ್ಬಿ ಅವಿ, ಇವರೆಲ್ಲ ನಿನ್ನನ್ನು ಹೊರಗೆ ಕರ್ಕೊಂಡು ಬರೋದಕ್ಕೆ ಎಷ್ಟೆಲ್ಲ ಒದ್ದಾಡಿದ್ದಾರೆ ಗೊತ್ತಾ? ಮಾವ ಅಂತೂ ನಿನಗೆ ಶಿಕ್ಷೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಧಿನ ಪೊಲೀಸ್ನವ್ರಿಗೆ ಒಪ್ಸೋ ತೀರ್ಮಾನ ಮಾಡಿದ್ರು. ಅವ್ರದ್ದೆಲ್ಲ ಅದೆಷ್ಟು ದೊಡ್ಡ ಗುಣ ಅಲ್ವಾ? ಅವ್ರ ಸತ್ಯ, ನಿಷ್ಠೆ, ಒಳ್ಳೆತನ, ಅವ್ರು ನಡ್ಕೊಳ್ಳೋ ರೀತಿ, ಇದೆಲ್ಲ ನೋಡ್ತಿದ್ರೆ ಅವ್ರ ಮೇಲಿರೋ ಗೌರವ ಇನ್ನೂ ಜಾಸ್ತಿ ಆಗತ್ತೆ. ನಿನ್ನ ಮಾತು ನಿಜ ಸಿರಿ. ತುಂಬಿದ ಕೂಡ ತುಳ್ಕಲ್ಲ ಅನ್ನೋ ಹಾಗೆ ಅವರಲ್ಲಿ ಅಹಂಕಾರ ನಾನು ಯಾವತ್ತೂ ನೋಡಲೇ ಇಲ್ಲ. ಆದರೆ ಅವನಿದನ್ನು ನೋಡೋ ತಲಾಟೆ, ಅವನಿಗೆ ಎಷ್ಟು ದುರಹಂಕಾರ ಇದೆಯೋ ಅಷ್ಟೇ ಒಳ್ಳೆ ಮನಸ್ಸಿದೆ. ಯಾರು? ಅಭಿ ಬಗ್ಗೆ ಹೇಳ್ತಿದ್ಯಾ? ಅವನೇ. ಅಭಿ ಆಗಲಿ ಅಭಿಸರ್ ಆಗಲಿ ನಾನು ಆಚೆ ಬರೋವರೆಗೂ ಕೋರ್ಟು, ಕೇಸು, ಸ್ಟೇಷನು ಅಂತ ಅಳ್ದಾಡ್ಬಿಟ್ರು. ಅವರೆಲ್ರಿಗೂ ನಿನ್ನ ಬಗ್ಗೆ ಎಷ್ಟು ಪ್ರೀತಿ ಅಲ್ವಾ? ಈಗಲಾದರೂ ಅವರನ್ನ ಅಣ್ಣ ತಮ್ಮ ಅಂತ ಒಪ್ಕೊಳ್ತೀಯಾ? ಸರಿ, ಈ ಫೈಲೆಲ್ಲ ಇವತ್ತೇ ಕ್ಲಿಯರ್ ಮಾಡಿಬಿಡ. ಮಹೇಶ ಕೆಫೆ ನೋಡ್ಕೊಳ್ಳೋದ್ರಿಂದ ನನಗೆ ಬೇರೆ ಕೆಲಸಗಳಿಗೆ ಓಡಾಡೋದು ಸ್ವಲ್ಪ ಸುಲಭ ಆಯಿತು. ಅವನಿರೋದ್ರಿಂದ ನನಗೆ ಆನೆ ಬಲ ಬಂದಂಗಾಗಿದೆ. ತಾತ, ಸಮರ್ಥ್, ಬನ್ನಿ ಬನ್ನಿ. ಹೇಗಿದ್ದೀರಾ ತಾತ? ನಾನಂತೂ ಚೆನ್ನಾಗಿದ್ದೀನಪ್ಪ. ನೀವೆಲ್ಲ ಹೇಗಿದ್ದೀರಿ? ಹೇಗಿದೆಯಾ ಮಾಧವ? ಚೆನ್ನಾಗಿದ್ದೀನಿ ತಾತ, ನಿಮ್ಮ ಆಶೀರ್ವಾದ. ಬಿಡು ಪಾಪು, ನಡೆಯೋಕ್ಕಾಗದಿರೋ ಅಷ್ಟೇನು ನನಗೆ ಸುಸ್ತಾಗಿಲ್ಲ. ಆದರೂ ಈ ಟೈಮಲ್ಲಿ ನೀವು ಆರಾಮಾಗಿರಬೇಕು. ಮಾವ, ನೀವು ಕೂತ್ಕೊಳ್ಳಿ. ನಾನು ಕೂತ್ಕೋತೀನಮ್ಮ. ನಮ್ಮದು ಒಂದು ಜೀವ, ಆದರೆ ನಿಂದು 2 ಜೀವ. ನೀ ಕೂತ್ಕೋ. ಓಹೋ, ಥ್ಯಾಂಕ್ ಯು. ಸೊಸೆ ಅಂದರೆ ಚಿನ್ನದಂಥ ಸೊಸೆ ಕಣಮ್ಮ ನೀನು. ಈ ಮನೆಗೆ ಬರ್ತಿದ್ದ ಹಾಗೆ ಅದೇನಿರುತ್ತೋ ಏನಿರೋಲ್ವೋ, ಆದರೆ ಈ ನಿನ್ನ ನಗುಮುಖ, ಈ ಸತ್ಕಾರ, ಇದಂತೂ ಇದ್ದೇ ಇರುತ್ತೆ. ಸಂಸ್ಕಾರ ಅಂದರೆ ಇದೇ ಅಲ್ವಾ? ಇದೆಲ್ಲ ನಿಮ್ಮಂಥ ಹಿರಿಯರಿಂದ ಕಲ್ತಿದ್ದು ತಾತ. ಅಮ್ಮ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ನಾನು ಕಲಿಬೇಕಾಗಿರೋದು ಇನ್ನೂ ಇದೆ ಅನ್ಸುತ್ತೆ.
ಅತ್ತೆಗೆ ತಕ್ಕಂಥ ಸೊಸೆ ಹೀಗಿರಬೇಕು. ಅಯ್ಯೋ ಮಾಧವ, ಮರೆಯೋದಕ್ಕೆ ಮುಂಚೆ ನಾನು ಬಂದ ವಿಷಯ ಹೇಳಿಬಿಡ್ತೀನಿ. ಈ ನಮ್ಮ ತುಳಸಿಗೆ ನಾನು ಸೀಮಂತ ಇಟ್ಕೋಬೇಕು ಅಂತ ಇದ್ದೀನಿ. ಸೀಮಂತನ ತಾತ, ನಾವು ನಮ್ಮನೇಲಿ ಅಮ್ಮನಿಗೆ 4 ತಿಂಗಳಿದ್ದಾಗಲೇ ಬಯಕೆ ಶಾಸ್ತ್ರ ಮಾಡಿದ್ದೀವಿ. ಅದು ನಿಮ್ಮ ಮನೇಲಾಗಿದ್ದಪ್ಪ. ತವ್ರ ಮನೆಯಿಂದ ಅವಳಿಗೊಂದು ಸೀಮಂತ ಮಾಡೋದು ಬೇಡವೇ? ಅದು ನನ್ನ ಖುಷಿ ಕಣೋ. ಏನಂತೀಯ ಮಾಧವ? ಅಯ್ಯೋ, ಇದರಲ್ಲಿ ಹೇಳೋದೇನಿದೆ, ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ಇಂಥ 100 ಸಂಭ್ರಮ ಬೇಕಾದರೂ ನಡೀಲಿ. ಅಮ್ಮಂಗೆ ಈ ಥರ ಎಷ್ಟು ಶಾಸ್ತ್ರಗಳು ಮಾಡಿದ್ರು ಕಮ್ಮಿನೇ. ಈ ನೆಪದಲ್ಲಾದರೂ ಮನೆಯವರೆಲ್ಲ ಖುಷಿಯಿಂದ ಕುಂಡಾಡ್ಬೋದು. ನಮ್ಮ ಮನೆಯವ್ರಿಗೆಲ್ಲ ಇದು ಓಕೆ. ಅಭಿ, ಮನೆಯವ್ರ ಬಗ್ಗೆ ಎಲ್ಲ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಏನಾಯ್ತು ಶಾರ್ವರಿ? ಸೀಮಂತ ಶಾಸ್ತ್ರ ಮಾಡೋದು ನನಗೂ ಇಷ್ಟನೇ ಬಾವ. ಆದರೆ ಈ ರೀತಿ ಪದೇ ಪದೇ ಶಾಸ್ತ್ರಗಳನ್ನು ಮಾಡೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದು, ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಹೀಗೆ ಮಾಡಿದ್ರೆ ಗರ್ಭಿಣಿ ಹೆಂಗಸಿಗೆ ದೃಷ್ಟಿ ಆಗಲ್ವಾ? ಕಷ್ಟ ಆಗಲ್ವಾ? ಅದು ಅಲ್ಲದೆ ಈ ರೀತಿ ಮಾಡೋದ್ರಿಂದ ಮುಂದೆ ಮಗುಗೇನಾದರೂ ತೊಂದರೆ. ಕೆಟ್ಟ ದೃಷ್ಟಿಗಳು ಬಿದ್ದರೆ ಕೆಟ್ಟದ್ದಾಗತ್ತೆ ಹೊರತು ಶಾಸ್ತ್ರಗಳು ಮಾಡೋದ್ರಿಂದ ಯಾವತ್ತಿಗೂ ಕೆಟ್ಟದ್ದಾಗೋದಿಲ್ಲಮ್ಮ. ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಈ ಶಾಸ್ತ್ರಗಳೆಲ್ಲ ಮಾಡೋದ್ರಿಂದ ತಾಯಿಗೆ ಮಗುಗೆ ಬರಬಹುದಾದಂಥ ಕಂಟಕಗಳು ತಪ್ಪುತ್ತೆ. ದತ್ತ ಹೇಳೋದ್ರಲ್ಲಿ ಅರ್ಥ ಇದೆ. ಇದರಿಂದ ಅವರಿಗೆ ಖುಷಿ ಕೊಡುತ್ತೆ, ಮನೆಯವ್ರು ಎಲ್ರಿಗೂ ಸಂತೋಷ ಸಿಗುತ್ತೆ. ದತ್ತ, ನೀವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವೆಲ್ಲರೂ ಸೇರಿ ಜೋರಾಗಿ ಸೀಮಂತ ಮಾಡೋಣ. ಹಾಗಿದ್ರೆ ನಾಳೆ ನಮ್ಮ ಮನೇಲಿ ಸೀಮಂತ ಶಾಸ್ತ್ರ, ನೀವೆಲ್ಲರೂ ಅಲ್ಲಿಗೆ ಬರಬೇಕು. ಚಿಕ್ಕಮ್ಮ ಹೇಳಿದ ಮಾತಲ್ಲಿ ನನಗೂ ಒಂದು ಪಾಯಿಂಟ್ ಸರಿ ಅನಿಸ್ತು. ಅಮ್ಮ ಇಲ್ಲಿಂದ ಅಲ್ಲಿಗೆ ಓಡಾಡೋದಕ್ಕಿಂತ ಶಾಸ್ತ್ರನ ಇಲ್ಲೇ ಮಾಡೋಣ, ಆಗ ಅಮ್ಮಂಗೂ ಟಯರ್ಡ್ ಆಗಲ್ಲ. ಅದೆಲ್ಲ ಹೇಗಾಗುತ್ತೆ? ಈ ಮನೇಲಿ ಈಗಾಗಲೇ ಶಾಸ್ತ್ರ ಆಗಿದೆ. ನಾನು ಅಮ್ಮಂಗೋಸ್ಕರ ಏನೂ ಮಾಡಿಲ್ಲ. ಈ ಶಾಸ್ತ್ರನ ನಮ್ಮನೇಲೇ ಮಾಡಬೇಕು. ನಾನು ನನ್ನ ಮೈದನ ಕಡೆ. ಈ ಮನೇಲಿ ಶಾಸ್ತ್ರ ಆಗಿದೆ, ಅಮ್ಮನ ತವ್ರ ಮನೇಲಿ ಶಾಸ್ತ್ರ ಮಾಡಿದ್ರೆ ಅಮ್ಮಂಗೂ ಖುಷಿ ಆಗುತ್ತೆ. ಅಮ್ಮ, ನೀವೇನು ಹೇಳ್ತೀರಾ? ನೀವೇ ಎಲ್ಲ ನಿರ್ಧಾರ ತಗೋತಾ ಇದ್ದೀರಲ್ಲ, ಇನ್ನು ನಾನು ಹೇಳೋದೇನಿದೆ? ನಿಮ್ಮೆಲ್ರಿಗೂ ಖುಷಿ ಅಂದರೆ ನನಗೂ ಖುಷಿನೇ. ಸರಿ, ಹಾಗಿದ್ರೆ ನಾಳೆ ಎಲ್ಲ ನಮ್ಮ ಮನೆಗೆ ಬಂದ್ಬಿಡಿ. ಹಾಂ ಶಾರ್ವರಿ, ನೀನಂತೂ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ, ಬರಲೇಬೇಕು. ಸರಿಪ್ಪ, ನಾನಿನ್ನು ಬರ್ತೀನಿ. ಆ ದತ್ತ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ನನ್ನನ್ನು ಕೆಣಕಬೇಕು ಅಂತಾನೆ ತುಳಸಿಗೆ ಸೀಮಂತ ಮಾಡ್ತಾ ಇದ್ದಾನೆ. ಈಗ ನಾನು ಸುಮ್ಮನಿದ್ರೆ ಹೇಳಿ ಆಗ್ಬಿಡ್ತೀನಿ. ಹೇಗಾದರೂ ಮಾಡಿ ಅವ್ರು ಅಂದ್ಕೊಂಡ ಹಾಗೆ ಆ ಸೀಮಂತ ನಡಿದೇ ಇರೋ ಥರ ಮಾಡಬೇಕು. ಹಲೋ ಮೇಡಮ್, ನೀವು ಹೇಳಿದ ಡಾಕ್ಯುಮೆಂಟು ಸಿಕ್ತು, ಸುಟ್ಟು ಹಾಕ್ಬಿಟ್ಟೆ. ಏನು ಹೇಳ್ತಾ ಇದೀಯ ನೀನು? ನಿಜವಾಗ್ಲೂ ಆ ಡಾಕ್ಯುಮೆಂಟ್ ಸುಟ್ಟಾಕ್ಬಿಟ್ಟಿಯಾ? ಮಾತಾಡು, ಆ ಡಾಕ್ಯುಮೆಂಟ್ ಸುಟ್ಟಾಕ್ಬಿಟ್ಟಿಯಾ? ಖಂಡಿತವಾಗ್ಲೂ ಸುಟ್ಟು ಹಾಕ್ಬಿಟ್ಟಿದ್ದೀನಿ. ನಿಮಗೆ ಸುಳ್ಳು ಹೇಳಿ ಏನು ಪ್ರಯೋಜನ? ನಾನು ಸಾಧಿಸ್ಬೇಕಾಗಿರೋದಾದ್ರೂ ಏನು ಮೇಡಮ್? ನೀವು ನನಗೆ ದುಡ್ಡು ಕೊಡೋ ಧನಲಕ್ಷ್ಮಿ, ನಿಮ್ಮ ಹತ್ರ ಸುಳ್ಳು ಹೇಳೋಕ್ಕಾಗತ್ತಾ? ಅಂದಹಾಗೆ ನನ್ನ ದುಡ್ಡು. ಯೋಚನೆ ಮಾಡಬೇಡ, ದುಡ್ಡು ನಿನ್ನ ಕೈ ಸೇರತ್ತೆ. ಹಾಗೆ ನಿನ್ನಿಂದ ನನಗಿನ್ನೊಂದು ಕೆಲಸ ಆಗಬೇಕು. ಹೇಳಿ ಮೇಡಮ್.
ಈ ಥರ ಎಷ್ಟೇ ಕಾಸ್ಟ್ಲಿ ಕೆಲಸ ಇದ್ರೂ ಅಷ್ಟೇ ಹಿಂಗೆ ಅನ್ನೋದ್ರಲ್ಲಿ ಮಾಡಿಬಿಡ್ತೀನಿ. ಕಾಸಿದ್ರೆ ಕೈಲಾಸ. ನಾನು ಆ ದತ್ತನ ಸೊಕ್ಕು ಮುರಿಬೇಕು. ಅದಕ್ಕೆ ಆ ಮನೇಲಿ ಏನೇನು ನಡೀತಿದೆ ಅನ್ನೋದೆಲ್ಲ ನನಗೆ ಡೀಟೇಲ್ ಆಗಿ ಗೊತ್ತಾಗಬೇಕು. ಆ ಕೆಲಸನ ನೀನು ಮಾಡಬೇಕು. ಅಷ್ಟೇ ತಾನೇ, ಮಾಡೋಣ ಮೇಡಮ್. ಅದಕ್ಕೇನಂತೆ, ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಸಂಧ್ಯಾ ಮಾಡಿರೋ ಸಾಲಕ್ಕೆ ದತ್ತ ಈ ಮನೇನ ಅಡ ಇಟ್ಟಿದ್ದಾನೆ. ಒಂದು ವೇಳೆ ಏನಾದರೂ ಸಂಧ್ಯನ ಕೈಲಿ ಆ ಸಾಲ ತೀರ್ಸಕ್ಕಾಗದೆ ಹೋದರೆ ಇವರೆಲ್ಲ ಮನೆ ಕಳ್ಕೊಂಡು ಬೀದಿಗೆ ಬರ್ತಾರೆ. ಈ ವಿಚಾರ ನೀವು ಕಿವಿಗೆ ಮುಟ್ಟಿಸ್ಬೇಕಾಗಿತ್ತು, ಮುಟ್ಟಿಸಿದ್ದೀನಿ ಮೇಡಮ್. ಇಷ್ಟು ಸಾಕು ನನಗೆ. ಒಳ್ಳೆ ವಿಚಾರನೇ ಹೇಳಿದ್ಯಾ. ನೀನು ಕೇಳಿದ್ದಕ್ಕಿಂತ ಹೆಚ್ಚಿನ ದುಡ್ಡು ನಿನಗೆ ಸಿಗತ್ತೆ. ಸೊಸೆಗೆ ಸೀಮಂತ ಮಾಡಿ ನನ್ನನ್ನು ಕರೆದು ನನ್ನ ಜಾತಕನೆಲ್ಲ ಬಯಲ್ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಲ್ವಾ ದತ್ತ? ನೀನು ಕಲೆ ಹಾಕಿದ ಸಾಕ್ಷಿಗಳೆಲ್ಲ ಸುಟ್ಟು ಬೂದಿ ಆಗಾಯ್ತು. ಇನ್ನು ನೀನು ನನ್ನನ್ನು ಏನೂ ಮಾಡ್ಕೊಳಕ್ಕಾಗಲ್ಲ. ಸೊಸೆಗೆ ಸೀಮಂತ ಮಾಡ್ತೀಯಾ? ಮಾಡು ಮಾಡು. ಅದು ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ. ನೀವು ಇದ್ದಕ್ಕಿದ್ದ ಹಾಗೆ ಬಂದು ದುಡ್ಡು ಕೊಡಿ ಅಂತಂದ್ರೆ ಹೇಗಾಗತ್ತೆ? ಸ್ವಲ್ಪ ಟೈಮ್ ಕೊಡಿ. ನೋಡ್ರಿ, ಈಗಾಗಲೇ ನಿಮಗೆ ತುಂಬ ಟೈಮ್ ಕೊಟ್ಟಾಗಿದೆ. ಇನ್ನೂ ನಾನು ಟೈಮ್ ಕೊಡೋಕ್ಕಾಗೋದಿಲ್ಲ. ನಾಳೆ ಸಾಯಂಕಾಲದೊಳಗಡೆ ನನ್ನ ಹಣ ನನಗೆ ವಾಪಸ್ ಕೊಟ್ಟರೆ ಸರಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡಬೇಕಾಗುತ್ತೆ. ಏನಯ್ಯ ನೀ ಹೇಳ್ತಿರೋದು? ನಾವು ಮನೆ ಖಾಲಿ ಮಾಡಬೇಕಾ? ಅಲ್ಲಯ್ಯ, ಇದ್ದಕ್ಕಿದ್ದ ಹಾಗೆ ಬಂದು ದುಡ್ಡು ಕೊಡಿ ಇಲ್ದವ್ರೆ ಮನೆ ಖಾಲಿ ಮಾಡಿ ಅಂತಂದರೆ ಹಾಗೆಯೇ ಆಗುತ್ತೆ. ನೋಡು, ನಮಗೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದೆಲ್ಲ ಆಗಲ್ಲ ಯಜಮಾನ್ರೆ, ನನಗೆ ದುಡ್ಡು ಬೇಕು ಅಷ್ಟೇ. ನೋಡು, ಇದುವರೆಗೂ ನಾವು ಬಡ್ಡಿನ ಕಾಲಕ್ಕೆ ಸರಿಯಾಗಿ ಕಟ್ಟಿದ್ದೀವಿ. ಅದ್ರ ಜೊತೆಗೆ ಅಸಲು ಹಣದಲ್ಲೂ ಸ್ವಲ್ಪ ಕೊಟ್ಟಿದ್ದೀವಿ. ಇವಾಗ ಇದ್ದಕ್ಕಿದ್ದ ಹಾಗೆ ಬಂದು ಬಾಕಿ ಹಣನೆಲ್ಲ ಒಟ್ಟಿಗೆ ಕೊಡಿಲ್ದವ್ರೆ ಮನೆ ಖಾಲಿ ಮಾಡಿ ಅಂದರೆ ಏನಯ್ಯ ಅರ್ಥ? ಇಷ್ಟು ದಿವಸ ಇಲ್ಲದೆ ನೀನು ಇವತ್ತಿದ್ದಕ್ಕಿದ್ದ ಹಾಗೆ ಬಂದು ಹೀಗೆ ಕೇಳ್ತಿರೋದು ನೋಡಿದ್ರೆ ನಿನ್ನನ್ನು ಯಾರೋ ಕಳಿಸಿರಬೇಕು ಅಂತ ಅನಿಸುತ್ತೆ. ನಮ್ಮನ್ನ ಯಾರು ಕಳಿಸ್ತಾರೆ? ನಮ್ಮ ದುಡ್ಡು ನಾವು ಕೇಳೋದಕ್ಕೆ ಬೇರೆಯವ್ರು ಯಾರು ಕಳಿಸ್ಕೊಡ್ತಾರೆ? ನಿಮ್ಮ ಮೊಮ್ಮಗ ಮಧ್ಯೆ ಹೋಗಿ ಜೈಲು ಸೇರ್ಕೊಳ್ತಾನೆ, ಅವನನ್ನ ಜೈಲು ಸೇರ್ಕೊಂಡ್ಬಿಟ್ರೆ ನಮ್ಗೆ ಯಾರಿಗೆ ದುಡ್ಡು ಕೊಡ್ತಾರೆ? ನಾನಿದ್ದೀನಲ್ಲ, ನಾನು ತೀರಿಸ್ತೀನಿ. ನೋಡ್ರಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಇವತ್ತು ನಾಳೆನೋ ಬಿದ್ದೋಗೋ ಮರ ಫಲ ಕೊಡು ಅಂದರೆ ಕೊಡೋಕ್ಕಾಗುತ್ತಾ? ನಾಳೆ ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಆಗಿ ನೋಡಿ, ಹಾಗೆಲ್ಲ ಮಾತಾಡಬೇಡಿ. ನೀವು ಸಾಲ ಕೊಟ್ಟಿದ್ದೀರಾ ನಿಜ, ಹಾಗಂತ ಈ ರೀತಿ ಎಲ್ಲ ಮಾತಾಡೋ ಯಾವ ಅಧಿಕಾರನೂ ನಿಮಗಿಲ್ಲ. ಅಯ್ಯೋ, ಇರೋದು ತಾನೇ ನಾನು ಹೇಳ್ತಾ ಇರೋದು. ಆಸ್ಪತ್ರೆಯಲ್ಲಿ ಆಕ್ಸಿಡೆಂಟ್ ಆಗಿ ಇದು ಬಂದವ್ರು ಇವ್ರು ನಂಬ್ಕೊಂಡು ನನ್ನ ಸಾಲ ಬಿಟ್ಕೊಡೋಕ್ಕಾಗುತ್ತಾ? ನನಗೆ ಇವಾಗ ದುಡ್ಡು ತುಂಬ ಎಮರ್ಜೆನ್ಸಿ ಇದೆ. ನನ್ನ ಹಣ ನಾಳೆ ಸಾಯಂಕಾಲದೊಳಗಡೆ ನನಗೆ ಬೇಕು ಅಷ್ಟೇ. ಇಲ್ಲ ಅಂದರೆ ಈ ಮನೆನ ಖಾಲಿ ಮಾಡಬೇಕಾಗುತ್ತೆ. ಈ ಮನೆ ಹರಾಜು ಹಾಕಾದ್ರೂ ನನ್ನ ದುಡ್ಡನ್ನ ನಾನು ತಗೊಳ್ತೀನಿ. ಏಯ್, ಬಂದ್ರೆ ಹೋಗೋಣ. ತಾತ, ಏನು ಮಾಡೋದೀಗ? ನಾಳೆನೇ ಅಮ್ಮನ ಸೀಮಂತ, ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಇಂಥ ಸಮಯದಲ್ಲಿ ಇವ್ರೇನಾದರೂ ಬಂದು ಗಲಾಟೆ ಮಾಡಿದ್ರೆ ಅಮ್ಮನ ಸೀಮಂತನೂ ಸರಿಯಾಗಿ ನಡೆಯಲ್ಲ. ಎಲ್ಲರೂ ಮನಸ್ಸು ಹಾಳಾಗ್ಬಿಡುತ್ತೆ ತಾತ. ಅಭಿ ಸರ್, ಆಫೀಸ್ ಕೊಡೋಕ್ಕೆ ಕಾರ್ ರೆಡಿ ಇದೆ. ಸಮರ್ಥ, ನೀನು ಕಾರ್ ಡ್ರೈವಿಂಗ್ ಬಿಟ್ಟು ಆಫೀಸಲ್ಲಿ ನಿನಗೆ ತಕ್ಕಂಥ ಕೆಲಸ ಮಾಡ್ಬೋದಲ್ವಾ? ಅಲ್ಲಿ ಇಲ್ಲ ಸರ್, ನನಗೆ ಈ ಕೆಲಸನೇ ಇಷ್ಟ. ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ತಾಳ್ಮೆ ಇಲ್ಲ ನನಗೆ. ಅವನ ಬುದ್ಧಿ ಗೊತ್ತಲ್ಲಪ್ಪ. ಈ ಕೆಲಸ ಆದರೆ ಆಗಾಗ ಮನೆಗೆ ಬರ್ಬೋದು, ಅಮ್ಮನ್ನ ನೋಡ್ಬೋದು. ಆಫೀಸಲ್ಲಿ ಕೂತ್ಕೊಂಡ್ರೆ ಅಮ್ಮನಿಂದ ದೂರ ಆಗ್ತೀನಿ ಅನ್ನೋ ಫೀಲ್ ಅವನಿಗೆ. ಮನೆಗೆ ಬರೋದಕ್ಕೆ ಡ್ರೈವರ್ ಅನ್ನೋ ನೆಪ ಯಾಕು? ಇದು ನಿನ್ನ ಮನೆಯೇ, ನೀನು ಯಾವಾಗ ಬೇಕಾದರೂ ಬರ್ಬೋದು. ಅದಾಗಲ್ಲ ಸರ್, ನನಗೇನೋ ಈ ಕೆಲಸನೇ ಕಂಫರ್ಟ್. ಸರಿ ಸರಿ, ನಿನಗೆ ಹೇಗೆ ಬೇಕೋ ಹಾಗಿರು. ಆದರೆ ಇನ್ನೊಂದು ವಿಷಯ, ರೆಗ್ಯುಲರ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋದು ಮಾತ್ರ ಮರಿಬೇಡ. ಸರಿ ಸರ್, ಹೋಗಿ ಬರ್ತೀನಿ. ಅಭಿ,
ಹಾಂ ಅಭಿ, ನೀವಿಬ್ಬರು ಸಮರ್ಥ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕಾರ್ ಕದ್ದೋರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ಕೊಂಡು ಬನ್ನಿ. ಡ್ಯಾಡ್, ಅಮ್ಮನ ಸೀಮಂತ ಇರೋದ್ರಿಂದ ಆ ಕೆಲಸಗಳನ್ನೆಲ್ಲ ನಾನೇ ನೋಡ್ಕೋತೀನಿ. ಆ ಪ್ರೋಗ್ರಾಮಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಅದ್ರ ಬಗ್ಗೆ ನೀವೇ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅದು ನಾನು ನೋಡ್ಕೋತೀನಿ, ನೀವಿದ್ರಲ್ಲಿ ತಲೆ ಹಾಕ್ಬಿಡಿ. ಯಾಕೆ ತಲೆ ಹಾಕಬಾರ್ದು? ಇದು ನಮ್ಮಮ್ಮನ ಸೀಮಂತ, ಅದ್ರ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕು. ಸೀಮಂತ ನಡೀತಿರೋದು ನಮ್ಮ ಮನೇಲಿ, ಆ ಕೆಲಸಗಳನ್ನೆಲ್ಲ ನಾವೇ ಮಾಡಬೇಕು. ನಮ್ಗೆ ಇಷ್ಟ ಅಂತ ತಾನೇ ಸೀಮಂತ ಮಾಡ್ತಿರೋದು. ನೀನೊಬ್ಬಂಗೆ ಇಷ್ಟ ಅಂತಲ್ಲ, ಮನೆಯವ್ರು ಎಲ್ರಿಗೂ ಇಷ್ಟ ಅಂತ, ಮುಖ್ಯವಾಗಿ ಅಮ್ಮಂಗೆ ಇಷ್ಟ ಅಂತ. ಸೀಮಂತ ಮಾಡೋದ್ರಿಂದ ಅಮ್ಮಂಗೆ ಖುಷಿ ಆಗುತ್ತೆ, ಒಳ್ಳೇದು ಆಗುತ್ತೆ. ಆದರೆ ಅದನ್ನೆಲ್ಲ ನೀನೇ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ಶುರುವಾಯ್ತಾ ನಿಮ್ಮಿಬ್ರು ಕೋಳಿ ಜಗಳ? ನೀವಿಬ್ರು ಹೀಗೆ ಜಗಳ ಆಡೋದಾದ್ರೆ ನನಗೆ ಸೀಮಂತಾನೆ ಬೇಡ. ಆಯಿತು, ನಿನಗೇನು ಇಷ್ಟನೋ ಅದನ್ನೇ ತಗೊಂಬ. ಸರಿ ಆಯಿತು, ನಿನಗೆ ಹೇಗೆ ಇಷ್ಟನೋ ಹಾಗೆ ಮಾಡು, ನಾನು ಬರೀ ಹೆಲ್ಪ್ ಮಾಡ್ತೀನಿ ಅಷ್ಟೆ. ಈಗ ಸರಿ ಹೋಯ್ತು. ಸರಿ ಬನ್ನಿ, ನಾನು ನಿಮ್ಮನ್ನು ಆಫೀಸಿಗೆ ಡ್ರಾಪ್ ಮಾಡ್ತೇನೆ. ಹೌದೌದು, ಲೇಟ್ ಆಯಿತು, ನಡಿ ಅಮ್ಮ, ಹೊರಡ್ತೀವಿ. ತುಳಸಿಯವರೇ ಹುಷಾರು. ಹಾಂ, ಬರ್ತೀವಿ. ಹಾಂ ಅಭಿ, ಏನೇ ಕೆಲಸ ಇದ್ದರೂ ಎಲ್ಲ ಮುಗಿಸ್ಕೊ. ಆಮೇಲೆ ನೀನೇ ಹೇಳಿದಾಗೆ ಸೀಮಂತ ಸೂಪರಾಗಿ ಆಗಬೇಕು. ಅದನ್ನೆಲ್ಲ ನನಗೆ ಬಿಟ್ಬಿಡಿ ಡ್ಯಾಡ್, ನೀವು ಹೋಗಿ ಬನ್ನಿ. ಏನು ಅಣ್ಣ ತಮ್ಮಂದ್ರಿಬ್ರು ಯಾವಾಗಲೂ ಜಗಳ ಆಡ್ತಿರೋದಾ? ಅಯ್ಯೋ ಇಲ್ಲಮ್ಮ, ಸಾರಿ. ಇನ್ಮೇಲೆ ನಿಮ್ಮ ಮುಂದೆ ಜಗಳ ಆಡಲ್ಲ. ಅಂದ್ರೆ ನನ್ನ ಮುಂದೆ ಜಗಳ ಆಡಲ್ಲ ಅಂದ್ರೆ ನನ್ನ ಹಿಂದೆ ಜಗಳ ಆಡ್ತೀರಾ? ಅದನ್ನ ನೀವು ಕೇಳೋ ಹಾಗಿಲ್ಲ, ಅದು ನನಗೂ ಅವನಿಗೂ ಸಂಬಂಧಪಟ್ಟಿರೋ ವಿಚಾರ. ಸರಿ, ನಾನು ಸೀಮಂತಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ನಾನು ಹೊರಡ್ತೀನಿ. ಅವರೆಲ್ಲ ನೋಡ್ಕೋತೀನಿ ಅಂದ್ರಲ್ಲ, ನೀನು ಯಾಕೆ ಸುಮ್ಮನೆ ಓಡಾಡ್ತೀಯ? ಅಮ್ಮ, ಸೀಮಂತ ಅಂದರೆ ತುಂಬ ಖರ್ಚುಗಳಿರುತ್ತೆ. ಆ ಎಲ್ಲ ಖರ್ಚುಗಳು ಅವರು ಹೊರೆ ಆಗಬಾರ್ದು. ಅದಕ್ಕೆ ತಾತನ ಹತ್ರ ನಾನೇ ಮಾತಾಡಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಾನು ಹೋಗಿ ಬರ್ತೀನಿ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೀವೆಲ್ಲರೂ ನನ್ನ ಮಕ್ಕಳಾಗಿ ಸಿಕ್ಕಿದ್ದೀರ. ನಿಮಗೆ ನಾನು ತಾಯಿ ಪ್ರೀತಿ ತೋರಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ನೀವು ನನ್ನಲ್ಲಿ ತಾಯಿನ ಕಂಡ್ಕೊಂಡಿದ್ದೀರಲ್ಲ, ಅದು ತುಂಬ ದೊಡ್ಡ ವಿಷಯ. ಮಕ್ಕಳು ಬೇರೆ ಯಾರನ್ನೂ ತಾಯಿ ಇಂತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ಪ್ರೀತಿ ಋಣ ಯಾವಾಗಲೂ ನನ್ನ ಮೇಲಿರುತ್ತೆ. ನನಗೆ ಕ್ಷಮಿಸ್ಬಿಡು ತಾತ. ನನ್ನಿಂದಾಗಿ ನೀನು ಈ ಮನೆನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಪಾಪಿ ನಾನು ಮಾಡಿರೋ ತಪ್ಪು ನಿನ್ನ ಮೇಲೆ ಹೊರೆ ಆಗಿದೆ ತಾತ. ನನಗೆ ಈ ಮನೇಲಿರೋ ಯಾವ ಯೋಗ್ಯತೆನೂ ಇಲ್ಲ. ನಾನು ಬದಲಾಗಿದ್ದೀನಿ ತಾತ, ಆದರೆ ನಾನು ಮಾಡಿರೋ ಆ ತಪ್ಪುಗಳು ನಾನು ಬೆನ್ಬಿಡ್ತಿಲ್ಲ. ಆಯಿತು, ಯೋಚನೆ ಮಾಡಬೇಡ. ನಿನ್ನ ತಪ್ಪುಗಳು ನಿನಗೆ ಅರ್ಥ ಆಗಿ ನೀನು ಬದಲಾಗಿದ್ದೀಯಲ್ವಾ? ಆ ಸಮಾಧಾನದ ಮುಂದೆ ಇವೆಲ್ಲ ದೊಡ್ಡ ಸಮಸ್ಯೆಗಳೇ ಅಲ್ಲ. ನೋಡು, ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಏನು ಯೋಚನೆ ಮಾಡಬೇಡ. ತಾತ, ನಾಳೆ ಅಮ್ಮನ ಸೀಮಂತ ಇದೆ. ನಾಳೆನೇ ಏನಾದರೂ ನಾಳೆ ತುಳಸಿ ಸೀಮಂತ ಚೆನ್ನಾಗಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಆ ಮನೆಯವರೆಲ್ಲ ಇಲ್ಲಿಗೆ ಬಂದಾಗ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಅವ್ರಿಗೆ ಈ ವಿಷಯ ಗೊತ್ತಾಗೋದೇ ಬೇಡ. ನಾವೇನೋ ಗೊತ್ತಾಗೋದು ಬೇಡ ಅಂತ ಅನ್ಕೋಬಹುದು ತಾತ, ಆದರೆ ಸಾಲ ಕೊಟ್ಟವ್ರ ಮನೆ ಹತ್ರ ಬಂದರೆ ಅವ್ರು ಬರೋದ್ರೊಳಗೆ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ಅಂತ ನಾನು ನೋಡ್ತೀನಿ. ಧೈರ್ಯವಾಗಿರೋ ಮಗು, ನಾನಿದ್ದೀನಿ ಕಣೋ. ಸಮಯ ಸಮಾಧಾನ ಮಾಡ್ಕೊ. ಸರಿ, ನಾನು ಅಷ್ಟೆಲ್ಲ ಮಾಡಿದ್ರು
ತಾತಂಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಕಮ್ಮಿ ಆಗಿಲ್ಲ. ಮೊದಲೆಲ್ಲ ತಾತ ನನಗೆ ತುಂಬ ಬೈತಿದ್ರು. ಅದನ್ನ ನೋಡಿ ತಾತಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಕೊಂಡಿದ್ದೆ. ಆದರೆ ಈಗ ತಾತ ನನಗೋಸ್ಕರ ಈ ಮನೆನೇ ಮುಡುಪಾಗಿಡೋಕೆ ತಯಾರಾಗಿದ್ದಾರೆ. ಸರಿ, ತಾತನ ದೊಡ್ಡತನದ ಮುಂದೆ ನಾ ತುಂಬ ಚಿಕ್ಕವಳಾಗ್ಬಿಟ್ಟೆ. ಬೈಯೋರು ಬದುಕಕ್ಕೆ ಹೇಳ್ತಾರೆ ಅನ್ನೋದನ್ನ ಕೇಳಿಲ್ವಾ ಸಂಧ್ಯಾ? ತಾತ ನಿನಗೆ ಬೈತಾ ಇದ್ದಿದ್ದು ನೀನು ಬದಲಾಗಿ ಬದುಕು ಕಟ್ಕೊಳ್ಳಿ ಅಂತ. ಈಗಲೂ ಅಷ್ಟೆ, ಅವ್ರು ಹೇಳ್ತಾ ಇದ್ದಾರಲ್ಲ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ. ಅವ್ರು ಹೇಳೋದನ್ನು ಕೇಳೋಣ ಸಂಧ್ಯಾ. ಮೊದಲು ನಾಳೆ ನಡೆಯೋ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. ಆ ಮನೆಯವರೆಲ್ಲ ಇಲ್ಲಿಗೆ ಬಂದಾಗ ನಾವೆಲ್ಲ ಖುಷಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಯಾವುದೂ ಅವ್ರಿಗೆ ಗೊತ್ತಾಗ್ದಲೇ ಇರೋ ಹಾಗೆ ನೋಡ್ಕೋಬೇಕು ಸಂಧ್ಯಾ. ಸರಿ, ಹಾಗೆ ಆಗಲಿ. ಆದರೂ ತಾತ 10 ಲಕ್ಷನ ಎಲ್ಲಿಂದ ತರ್ತಾರೆ? ಸಾಲ್ಗಾರ ಏನಾದರೂ ಮನೆ ಮುಂದೆ ಬಂದರೆ ಏನಾಗ್ಬೋದು?